ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೇದ, ಮುಹೂರ್ತ ಮೀರುವಷ್ಟರಲ್ಲಿ ಆಕೆ ಹೆಜ್ಜೆ ಹೊರಗಿಡಬೇಕು. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಮದ್ವೆ ಆಗೋವರೆಗೂ ನಾಟಕ ಮಾಡಿದ್ರೆ ಆಮೇಲೆ ಆ ಸಾಮ್ರಾಜ್ಯಕ್ಕೆ ರಾಣಿ ನಾನೇ. ನಿಹಾರಿಕಾ, ನಮ್ಮ ಮಾತುಗಳನ್ನು ಕೇಳಿಸ್ಕೊಂಡ್ರು ಅನ್ಸುತ್ತೆ. ನೀನೇನು ಕರ್ಕೊಂಡು ಹೋಗೋದಿಕ್ಕೆ ಮುಹೂರ್ತ ನೋಡ್ಕೊಂಡು ಬಂದಿದ್ದೀವಮ್ಮ. ತಡ ಮಾಡಬೇಡ. ಸರಿ ಅತ್ತೆ. ಅಮ್ಮ, ಆರಾಮಾಗಿರಿ. ನನ್ನ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ. ನಾನು ಹೋಗಿ ಬರ್ತೀನಿ. ನಿಹಾರಿಕಾ, ಹುಷಾರಮ್ಮ. ಬಾಯ್ ಮಾ. ಹೀಗಾಗತ್ತೆ ಅಂತ ನಾನು ನಿಜವಾಗ್ಲೂ ಊಹಿಸಿರ್ಲಿಲ್ಲ ರೀ. ಅವಳ ಸಂತೋಷಕ್ಕೋಸ್ಕರ ನಾವು ಸುಮ್ಮನೆ ಇರಬೇಕಾಗತ್ತೆ. ಇದು ಸರಿನೋ ತಪ್ಪೋ ಗೊತ್ತಾಗ್ತಾ ಇಲ್ಲ. ವೇದವತಿಯವ್ರ ಕುಟುಂಬ ಹಾಲಿನಂಥ ವ್ಯಕ್ತಿತ್ವ ಹೊಂದಿದ್ರೆ ಆ ಕುಟುಂಬದೊಳಗೆ ನಿಹಾರಿಕಾ ವಿಷ ಸರ್ಪದ ಹಾಗೆ ಹೋಗ್ತಿದ್ದಾಳೆ. ಒಳ್ಳೆ ಮನುಷ್ಯರ ಮಧ್ಯೆ ಕೆಟ್ಟ ಆಲೋಚನೆ ಹೊಂದಿರೋ ನಿಹಾರಿಕಾ ಸೊಸೆಯಾಗಿ ಹೋಗ್ಬಾರ್ದು. ಮಾವ, ಕಾರ್ ನಿಲ್ಸಿ. ಏನಾಯ್ತಮ್ಮ? ಮದ್ವೆಗೆ ಮುಂಚೆ ಮೊದಲನೇ ಸಲ ನನ್ನ ಅತ್ತೆ ಮನೆಗೆ ಕಾಲಿಡ್ತಿದ್ದೀನಿ. ನನಗೆ ಎಲ್ಲರ ಆಶೀರ್ವಾದ, ಆದರ, ಅಭಿಮಾನ ಬೇಕು ಅಂತ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ. ನಿಮ್ಗೇನು ಅಭ್ಯಂತರ ಇಲ್ಲ ಅಲ್ವಾ? ಆನಂದನೇ ಹೊರತು ಅಭ್ಯಂತರ ಯಾಕಿರುತ್ತಮ್ಮ? ಹಾಗಾದ್ರೆ ಹೋಗಿ ಬರ್ತೀನಿ. ನಾವು ಬರ್ತೀವಿ ನಡಿ. ನೀವು ಯಾಕೆ ಬಿಡಿ, ನಾನು ಹೋಗಿ ಬರ್ತೀನಿ. ಸರಿ, ಬೇಗ ಬಂದ್ಬಿಡು. ಇವಳು ಇಷ್ಟೊಂದು ಸಂಪ್ರದಾಯಸ್ಥ ಹುಡುಗಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ವಸಂತ, ಲಾವಣ್ಯ, ಕಾವ್ಯ, ನಿಹಾರಿಕಾನ ನೋಡಿ ಬುದ್ಧಿ ಕಲಿಬೇಕು. ಸ್ವಾಮಿ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಇರೋದೇನೂ ಇಲ್ಲ. ನಾನು ಪ್ರೀತಿಸಿದವರನ್ನ ಪಡ್ಕೊಳ್ಳೋದಕ್ಕೋಸ್ಕರ ಇಷ್ಟೊಂದು ಕಷ್ಟಪಡಬೇಕಾಗಿದೆ. ಮದುವೆ ಆಗೋವರೆಗೂ ನನ್ನ ಒರಿಜಿನಾಲಿಟಿ ಆಚೆ ಬರ್ದಿರೋ ಹಾಗೆ ನೀನೇ ಕಾಪಾಡಬೇಕು. ಏನ್ರಿ ಅವನಿ? ಅವನಿ, ಅವನಿ, ಏನು ಯೋಚನೆ ಮಾಡ್ಕೊಂಡು ಹೋಗ್ತಿದ್ದೆಮ್ಮ? ಏನೂ ಯೋಚನೆ ಮಾಡ್ತಾ ಹಾಗೆ ಹೊರಟೋದೆ ಆಂಟಿ.
ಹುಷಾರಾಗಿದ್ಯಾ ಅಲ್ವಾ? ಮನ್ಸಲ್ಲಿ ಗೊಂದಲ ಭಯ ಇಲ್ಲದೆ ಇರೋವಾಗ ಆರೋಗ್ಯ ಚೆನ್ನಾಗೇ ಇರುತ್ತೆ. ಆವತ್ತು ನಮ್ಮ ಮನೇಲಿ ತಲೆ ತಿರುಗಿ ಬಿದ್ದಾಗ್ಲೂ ಕೂಡ ನಿನ್ ಮಾತು ತುಂಬಾ ವಿಚಿತ್ರವಾಗೇ ಇತ್ತು. ಈಗಲೂ ಸಹ ಹಾಗೆ ಮಾತಾಡ್ತಿದ್ಯಾ? ಹೌದಮ್ಮ, ನಿನ್ನಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ. ಪರಿಸ್ಥಿತಿಗಳ ಪ್ರಕಾರ ಬದಲಾವಣೆಗಳು ಸಹಜ ಅಲ್ವಾ ಆಂಟಿ? ಅದು ಸರಿ, ನೀವೇನು ಒಳಗಡೆ ಹೋಗ್ತೇನೆ ಹೊರಗಡೆ ಇದ್ದೀರಲ್ಲ? ನಮ್ಮ ಸೊಸೆ ಆಗೋಳನ್ನ 1 ತಿಂಗಳು ನಮ್ಮ ಮನೇಲೆ ಇಟ್ಕೊಳ್ಳೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲೋಡಮ್ಮ, ನಮ್ಮ ಸೊಸೆ. ನೀವು ಕರ್ಕೊಂಡು ಹೋಗ್ತಿಲ್ಲ, ನಿಮಗಳ ಬಗ್ಗೆ ಗೊತ್ತಾಗಬೇಕು ಅಂತ ನಾನೇ ಕಳಿಸ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಇಷ್ಟ ಇಲ್ಲದೆ ಇರೋ ಕ್ಯಾರೆಕ್ಟ್ರಲ್ಲಿ ನಾಟಕ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ನಾಟಕದಿಂದ ಅವರನ್ನ ಪೂರ್ತಿಯಾಗಿ ನಂಬಿಸ್ತೀನಿ. ಅದಕ್ಕೆ ನಿಮ್ ಬ್ಲೆಸ್ಸಿಂಗ್ಸ್ ಬೇಕು. ಬರೀ ಜಾತಕನೇ ಅಲ್ಲಮ್ಮ, ಎಲ್ಲಾ ರೀತಿಲೂ ನಮ್ಮ ಕುಟುಂಬದ ಸಂಪ್ರದಾಯಗಳಿಗೆ ಸರಿ ಹೊಂದುತ್ತಾಳೆ. ನಿಮ್ ನಂಬಿಕೆ ಪಡೆಯೋದು 1 ವರ, ಅದನ್ನ ಉಳಿಸ್ಕೊಳ್ದೆ ಹೋಗೋದು 1 ಶಾಪ. ಅವಳು ಎಲ್ಲಿವರೆಗೂ ಉಳಿಸ್ಕೊಳ್ತಾಳೆ ನೋಡ್ಬೇಕು. ನಿನ್ ಮೇಲೆ ನಮಗ್ ಪೂರ್ತಿ ವಿಶ್ವಾಸ ಬಂದ ಹಾಗೆ ಅವಳ ಮೇಲೂ ನಮಗ್ ಬರುತ್ತಮ್ಮ. ಒಂದ್ ನಿರ್ಧಾರಕ್ಕೆ ಬರಬೇಕು ಅಂದ್ರೆ ಅವ್ರ ಜೊತೆಲಿ ನಾವಿದ್ದು ನೋಡ್ಬೇಕು. ಅದು ವಾಸ್ತವ. ಅದಕ್ಕೆ ಕರ್ಕೊಂಡು ಹೋಗ್ತಿದೀವಿ. ನಮ್ಮ ಮನೆ ಪದ್ಧತಿಗಳನ್ನೆಲ್ಲ ಹೇಳ್ಕೊಡ್ತೀವಿ. ಅಯ್ಯಯ್ಯೋ, ಈಗಾಗ್ಲೇ ನಿನಗೆ ತುಂಬಾ ಹೇಳ್ದೆ ಅನ್ಸುತ್ತೆ. ಓವರಾಲ್ ಆಗಿ ನಾನು ನಿಂಗೆ ಹೇಳಿದ್ದು ಅರ್ಥ ಆಯ್ತು ಅನ್ಸತ್ತಲ್ವಾ? ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡೋ ಅಭ್ಯಾಸನೇ ಇಲ್ದಿರು ನಾನು ಹೀಗ್ ಬಂದು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಅಂದ್ರೆ ಇನ್ನು ನೀನೇ ಅರ್ಥ ಮಾಡ್ಕೋಬೇಕು. ಇನ್ನು ನಾನು ಹೊರಡ್ತೀನಿ. ಬಾಯ್. ಇಷ್ಟು ದಿನಕ್ಕೆ ನನ್ನ ಕನಸು ನೆರವೇರ್ತಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ನಿಮ್ಗೆಲ್ಲ ಒಳ್ಳೇದೇ ಆಗ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇನ್ನು ನಾನು ಹೊರಡ್ತೀನಿ. ಅವನಿ, ನಮ್ಮ ಸೊಸೆನ ಪರಿಚಯ ಮಾಡಿಸ್ತೀನಿ ರಮ್ಮ. ಅರ್ಜೆಂಟ್ ಕೆಲಸ ಒಂದಿದೆ, ಮತ್ತೊಂದ್ಸಲ ಬಂದಾಗ ಪರಿಚಯ ಮಾಡ್ಕೊತೀನಿ. ಹೋಗಿ ಬರ್ತೀನಿ ಅಂಕಲ್. ನಮಗ್ ಬೇಕಾಗಿರೋ ಸೊಸೆ ಸಿಕ್ಕಿರಬಹುದು, ಆದ್ರೆ ಅವನಿ ನಮ್ಮನೆ ಸೊಸೆ ಆಗದೆ ಇರೋದಕ್ಕೆ ಮಾತ್ರ ಇನ್ನು ನನಗೆ ನೋವಿದ್ದೇ ಇದೆ ರೀ. ಹೌದು ವೇದ, ಅವನಿ ಎಲ್ಲರ ತರ ಅಲ್ಲ. ಅವಳೊಂದು ಪ್ರತ್ಯೇಕವಾದ ಹೆಣ್ಣು. ಅತ್ತೆ, ಹೊರಡಣ್ವಾ? ಯಾಕಮ್ಮ ಇಷ್ಟೊಂದು ಲೇಟ್ ಆಯ್ತು? ಕುಟುಂಬದಲ್ಲಿರೋ ಎಲ್ಲರ ಹೆಸರಲ್ಲೂ ಒಬ್ಬೊಬ್ರಾಗೆ ಅರ್ಚನೆ ಮಾಡಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು. ನನ್ನ ಬಂಗಾರ. ನಡಿಯಮ್ಮ. ಏನು ಬಾಮ ಇದ ಟೆನ್ಷನ್ ಅಲ್ಲಿ ಓಡಾಡ್ತಿದ್ಯಾ? ನಿಹಾರಿಕನ ಕರ್ಕೊಂಡ್ ಬನ್ನಿ ಅಂತ ಕಳ್ಸಿದಾನಲ್ವಾ, ಬರ್ತಾಳೋ ಬರಲ್ವೋ ಅಂತ ಟೆನ್ಷನ್ ಮಾಡ್ಕೋತಿದ್ದಾನೆ ಅನ್ಸುತ್ತೆ. ನಿನಗೆ ಯಾವ್ದಾದ್ರೆ ಕಂಫರ್ಟು? ನೀವು ಸ್ವಲ್ಪ ಮಾತಾಡ್ದೆ ಸೈಲೆಂಟ್ ಆಗಿದ್ರೆ ಸಾಕು. ಹೇಳ್ಬಿಟ್ನಲ್ಲ. ಅಲ್ಲೋಡಿ, ಕಾರ್ ಬಂತು. ಕಾರ್ ಓಕೆ, ನಿಹಾರಿಕಾ ಬಂದ್ಲಾ ಇಲ್ವಾ?
ಮನೆ ಕೋಟೆ ಆಗಿದೆ. ಈ ಕೋಟೆಗೆ ನಾನೇ ರಾಣಿಯಾಗಬೇಕು. ನೀನಿರೋ ಅಂತಃಪುರ ಇದೇನಮ್ಮ. ಹೊರಗಡೆಯಿಂದನೇ ಇಷ್ಟು ಚೆನ್ನಾಗಿದೆ, ಒಳಗಡೆ ಇನ್ನೆಷ್ಟು ಚೆನ್ನಾಗಿರುತ್ತೋ. ಬಾಮ್ಮ. ಬಲ್ಗಾಲ್ ಮುಂದೆ ಇಟ್ಟು ಬಾಮ್ಮ. ಎಲ್ಲರಿಗೂ ನಮಸ್ಕಾರ. ನನಗೆ ಖಾರದ ಪುಡಿ ಹಾಕಿರೋ ಆಗಿದೆ. ನೀನ್ ಹೇಳ್ದ ಹಾಗೇನೆ ನಿಹಾರಿಕನ್ ಕರ್ಕೊಂಡ್ ಬಂದ್ವಿ ಶ್ರೀ. ಓಹೋ, ಇದೆಲ್ಲ ನನ್ ಗಂಡ ಆಗೋರ್ ಪ್ಲಾನಾ? ನನ್ನ ನೋಡ್ದೇನೆ ಇರಕ್ ಆಗ್ತಿಲ್ವಾ ಯಜಮಾನ್ರೆ? ನಮ್ಮ ಬಾಮ ಇದನ್ನ ಯೋಚನೆ ಅಷ್ಟೊಂದು ಈಸಿಯಾಗಿ ಅರ್ಥ ಆಗಲ್ಲ ಬಿಡಮ್ಮ. ನೋಡಿ, ಇಬ್ಬರಿಗೂ ನಿಶ್ಚಿತಾರ್ಥ ಆಗೋಗಿದೆ ಅಂದ್ರೆ ಅರ್ಧ ಮದ್ವೆ ಆಗೋಗಿರೋದಕ್ಕೆ ಸಮಾನ. ನಿಹಾರಿಕಾ ಸಿಗೋದು ನಾವು ನಮ್ಮೂರು ಮಾಡಿರೋ ಅದೃಷ್ಟ. ಇಂಥ ವರಪ್ರಸಾದನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ನೀವೆಲ್ಲ ಈ ಮನೆ ಚಿಕ್ಕ ಸೊಸೆಗೆ ಗೌರವ ಕೊಡ್ಬೇಕು. ಅರ್ಥ ಆಯ್ತಾ? ಎಷ್ಟೇ ದೊಡ್ಡ ಕುಂಬಳಕಾಯಿ ಆದ್ರೂ ಕತ್ತಿಗೆ ಸುಲಭ ಅನ್ನೋ ಹಾಗೆ ಕೊನೆಗೆ ನಮ್ ಪರಿಸ್ಥಿತಿ ಈ ನಿಹಾರಿಕಾ ಮುಂದೆ ತಗ್ಗಿ ಬಗ್ಗಿ ಇರ್ಬೇಕಾಗತ್ತೆ ಅಂತಾಯ್ತು. ಅಯ್ಯೋ, ಹಾಗಿರಿ ಅಂತ ಅಲ್ಲ ಅತ್ತೆ ಮಾತಿನ ಅರ್ಥ. ನಮಗೆ ಹಾಗೆ ಅರ್ಥ ಆಗುತ್ತೆ ಬಿಡು. ನಾನ್ ಕೂಡ ನಿಮ್ಮಲ್ಲೇ ಒಬ್ಳು ಅನ್ಕೊಳ್ಳಿ, ಎಲ್ಲ ಸೆಟ್ ಆಗುತ್ತೆ. ಈ ಮನೆಯಲ್ಲಿ ಯಾವ ಲೋಪನೂ ಆಗೋದಿಲ್ಲ. ನಿನಗಿಷ್ಟ ಆದ ಹಾಗೆ ನಮ್ಮ ಆಚಾರಗಳಿಗೆ ತಕ್ಕ ಹಾಗೆ ಇರಬಹುದು. ನನಗಿಷ್ಟ ಆದ ಹಾಗೆ ಇರಬೇಕು ಅಂದ್ರೆ ನಿಮಗ್ ಬೇಕಾಗೋ ಹಾಗೆ ಇರೋಕ್ಕಾಗಲ್ಲ. 2 ಪಾತ್ರನೂ ಒಟ್ಟಿಗೆ ಮಾಡಕ್ಕಾಗಲ್ಲ ಅತ್ತೆ. ಏನೋ ಗಾಢವಾಗಿ ಯೋಚಿಸ್ತಾ ಇರೋ ಆಗಿದೆ. ಮನ್ಸಲ್ಲಿ ಅನ್ಕೊಳ್ಳೋದು ಯಾಕೆ? ಹೊರಗಡೆ ಹೇಳ್ಕೋಬೋದಲ್ವಾ? ಏನೂ ಇಲ್ಲ. ಇಲ್ಲಿ ಬಾಮ್ಮ. ನಮ್ಮ ಕುಲದೈವ, ನಮ್ಮನ್ನ ಕಾಪಾಡೋ ತಾಯಿ, 10 ಊರು ನಂಬಿಕೊಂಡಿರೋ ಅನ್ನಪೂರ್ಣಾ ದೇವಿ, ನಮಸ್ಕಾರ ಮಾಡು. ಕೋಟೆ ಕಾಲಿಟ್ಟಿದ್ದೀನಿ,
ನಿನ್ನ ಆಶೀರ್ವಾದ ಕೂಡ ಆ್ಯಡ್ ಆದರೆ ನನಗೆ ಸೋಲೇ ಇರಲ್ಲ. ಇದ್ರ ಮೇಲೆ ನನಗೆ ನಂಬಿಕೆ ಇಲ್ಲದೆ ಹೋದರೂ ಏನೂ ಮಾಡೋಕ್ಕಾಗಲ್ಲ ಅಂತ ನಮಸ್ಕಾರ ಮಾಡ್ತಿದ್ದೀನಿ. ಆದರೆ ಸ್ವಲ್ಪ ಕನ್ಸಿಡರ್ ಮಾಡು. ದೇವ್ರ ಮನೆಗೆ ಕಾಲಿಡೋದಕ್ಕೆ ನಿನಗಿನ್ನೂ ಸ್ವಲ್ಪ ಸಮಯ ಇದೆ. ನಡಿ. ನಮ್ಮ ಅಮ್ಮನವರು ಭಯ ಪಡೋ ಹಾಗೆ ತುಂಬಾ ಹೊತ್ತು ಬೇಡ್ಕೊಂಡೆ. ಏನಾದ್ರೂ ಹರಕೆ ಹೊತ್ಕೊಂಡ್ಯಮ್ಮ? ಮನ್ಸಲ್ಲಿರೋ ಹರಕೆನ ಹೊರಗಡೆ ಹೇಳ್ಕೋತಾರ ಅಣ್ಣ ಅವರೇ? ಒಳ್ಳೆ ಕಾಮಿಡಿ ಆಯ್ತಲ್ಲ ಇದು. ನಮ್ಮ ಹಳ್ಳಿ ಅಂದ್ರೆ ಒಂಥರ ಹಾಗೆ ಬಿಡಮ್ಮ, ಆಗಾಗ ತಲೆ ಕೆಟ್ಟ ಒಂಥರ ಮಾತಾಡ್ತಿರ್ತಾನೆ. ಇವಾಗ ನೀನು ನಿನ್ನ ರೂಮ್ಗೆ ಹೋಗು. ಶ್ರೀಕರ್, ನಿಹಾರಿಕಾಗೆ ಅವಳ ರೂಮ್ ತೋರಿಸೋಗು. ನಾನು ಬಂದಿರೋ ಖುಷಿ ನನ್ನ ಗಂಡ ಆಗೋರಲ್ಲಿ ಕಾಣಿಸ್ತಿಲ್ವಲ್ಲ, ಯಾಕೆ? ಈಗಷ್ಟೇ ಬಂದಿದ್ಯಲ್ಲ, ಒಂದು ದಿನ ಆದರೆ ಎಲ್ಲ ಸರಿ ಹೋಗುತ್ತೆ ಬಿಡು. ಶ್ರೀಕರ್, ಕರ್ಕೊಂಡು ಹೋಗಪ್ಪ. ಶ್ರೀಕರ್ ಅವರೇ, ಹೋಗೋಣ ಬನ್ನಿ. ಹೋಗೋಣ ಹೋಗೋಣ. ಏನ್ ಹಾಗೆ ನೋಡ್ತಿದ್ದೀರಾ? ಹೋಗೋಣ ನಡೀರಿ. ಅಮಾಯಕ ಅಂದ್ಕೋತೀವಿ, ಆದ್ರೆ 5 ನಿಮಿಷದಲ್ಲಿ ಬದಲಾಗ್ಬಿಡ್ತಾನೆ. ನಡೀರಿ. ಬಾಮಾಯ್ದ ಸಾಮಾನ್ಯ ಅಲ್ಲ. ಇವನು ಯಾವ ಹುಡುಗಿ ಮನೆ ಕಾಲಿಟ್ರು ಪ್ರೊಸೀಡ್ ಆಗ್ಬಿಡ್ತಾನೆ, ನಮ್ ಕಾವ್ಯನ್ ಜೊತೆ ಬಿಟ್ಟು. ಮತ್ತದೇ ಅವಳು ಬೇರೆಯವಳಲ್ವಲ್ಲ, ಅವನು ಎಂಗೇಜ್ಮೆಂಟ್ ಮಾಡ್ಕೊಂಡಿರೋವಳು. ತಪ್ಪಾಗಿ ಮಾತಾಡಬೇಡಿ. ಇಲ್ಲಿವರೆಗೂ ನಮ್ಮನೇಲಿ ನಡೆದಿದ್ದನ್ನೆಲ್ಲ ಮರ್ತು ಹೋಗಿ, ಇನ್ಮೇಲಾದರೂ ಬುದ್ಧಿಗೆ ಹಿಡ್ದಿರೋ ಧೂಳನ್ನ ಒರೆಸ್ಕೊಂಡು ಮನ್ಸಲ್ಲಿರೋ ಮಾಲಿನ್ಯನ ತೊಳ್ಕೊಂಡು ಒಳ್ಳೆಯವರಾಗಿರಿ. ಅರ್ಥ ಆಯ್ತಾ? ಕೊನೆ ಪಂಚು ಅತ್ತೆಯವ್ರದು, ಆದ್ರೆ ಅತ್ತೆಯವ್ರಿಗೆ ಆ ಕಿಕ್ಕೇ ಬೇರೆನಪ್ಪ. ಇದೇ ನಿನ್ ರೂಮ್. ಥ್ಯಾಂಕ್ ಯು ಶ್ರೀಕರ್ ಅವರೇ. ಕೈ ಬಿಡ್ರಿ. ಬಿಡಲ್ಲ. ಹೀಗೆ ಕೈ ಹಿಡ್ಕೊಳ್ಳೋ ದಿನ ಬೇಗ ಬಂದೇ ಬಿಡತ್ತೆ. ಇವಾಗ ಬಿಡಿ. ಬಿಡಲ್ಲ. ನೀವು ತುಂಬಾ ರೊಮ್ಯಾಂಟಿಕ್ ಅನ್ಸತ್ತೆ. ಕೈ ಬಿಡ್ತೀರಾ?